ಈಗ PIL ಸಲ್ಲಿಕೆ ಮಾಡಿದ್ರಿ, ಹೌದು ಸರ್, PIL ಏನಕ್ಕೆ ಹಾಕಿದ್ವಿ ಅಂದರೆ ಯೂನಿಯನ್ಸ್ ಎಲ್ಲ KSRTC ವರ್ಕರ್ಸ್ ಯೂನಿಯನ್ಸ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ಇಂಡೆಫಿನಿಟ್ ಸ್ಟೇಟ್ ವೈಡ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇದು ಹೌದು 15ನೇ ತಾರೀಕೆ ಅವ್ರು ಲೆಟ್ರ್ ಹೇಳಿ ಚೀಫ್ ಮಿನಿಸ್ಟರ್ಗೆಲ್ಲ ಹೇಳಿ ಅವಾಗೆಲ್ಲ ಆಗಿತ್ತು. ಬಟ್ ನಾವು ಹೌದು ಇಲ್ಲ ನಿಲ್ಲಿಸ್ತಾರೆ, ಬಿಕಾಸ್ ದೇ ಆರ್ ಗೋನ ಗೋ ಫಾರ್ ಅ ಲೇಬರ್ ಡಿಸ್ಪ್ಯೂಟ್ ಏನೋ ನಡ್ಸ್ಕೊಂಡು ಹೋಗ್ತಾರೆ, ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಆನ್ 3rd and 2nd ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಪಬ್ಲಿಷ್ ಆಗುತ್ತೆ ದಟ್ ದೇ ಆರ್ ಗೋನ್ ಗೋ ಆನ್ ಅ ಸ್ಟ್ರೈಕ್. ಈವನ್ ಎಸ್ಮಾನು ಎಸ್ಮಾನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಸ್ಮಾ ಇಂಪ್ಲಿಮೆಂಟ್ ಮಾಡಿದ್ರೆ ದೇ ಕೆನಾಟ್ ಗೋ ಆನ್ ಅ ಸ್ಟ್ರೈಕ್. ಬಟ್ ದಿಸ್ ಇಸ್ ನಾಟ್ ದ ಮೇನ್ ಕನ್ಸರ್ನ್. ಮೀ ಆಸ್ ಅ ಪೆಟಿಷನರ್, ನಾನು ಈ ಪಬ್ಲಿಕ್ಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ನಮ್ಮದು ಕಂಟೆನ್ಷನ್ ಅಟ್ ದಿ ಎಂಡ್ ಆಫ್ ದಿ ಡೇ. ದಟ್ ಪಬ್ಲಿಕ್ಕಿಗೆ ಇವಾಗ ಒಂದು ದಿನ ಸ್ಟ್ರೈಕ್ ಆದರೆ ನೆಕ್ಸ್ಟ್ ಒಂದು 5 ದಿನ ಎಲ್ಲರಿಗೂ ತಳಮಳ ಆಗೋಗುತ್ತೆ. ಅವರು ಅಲ್ಲಿ ಆ ಕಡೆ ಈ ಕಡೆ ಹೋಗೋದು, ಪ್ಲ್ಯಾನ್ಸು ಎಲ್ಲರೂ. ದ ಬೇಸಿಕ್ ಮೆಂಬರ್ಸ್ ವಿಲ್ ಬಿ ಅಫೆಕ್ಟೆಡ್ ಇಸ್ ಕಾಮನ್ ಲೇಬರರ್ಸು, ಆಮೇಲೆ ಮಿಡಲ್ ಕ್ಲಾಸ್ ಪೀಪಲು, ಇಲ್ಲಾಂದರೆ ಎಜುಕೇಷನ್ ಹೋಗೋರು, ಆ ಕಡೆ ಈ ಕಡೆ ಹೋಗಿ ಬರೋರು, ಟ್ರಾವೆಲ್ ಮಾಡೋರು. ಇವರು ಮೇನ್ ಆ್ಯಕ್ಚುಲ್ ಕನ್ಸರ್ನು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ PIL ಮುಂದೆ ಬಂದಿದ್ದು. ಇಟ್ಸ್ ನಾಟ್ ದಟ್ ಅವ್ರಿಗೆ ವೇತನಗಳು ಕೊಡಬಾರ್ದು ಅಂತ ಇಲ್ಲ, ಅವ್ರು ಸ್ಟ್ರೈಕ್ ಮಾಡಬಾರ್ದು ಅಂತ. ಸ್ಟ್ರೈಕ್ ಮಾಡಿದ್ರೆ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ, ಆ ಸ್ಟ್ರೈಕ್ ಕಾನ್ಸಿಕ್ವೆನ್ಸಸ್ನ ತಡೆ ಹಿಡಿಯೋಕ್ಕಷ್ಟೇ ಹೊರತು ಲೆಟ್ ದೆಮ್ ಕಮ್ ಟು ಅ ಟೇಬಲ್. ಈ ಗೌರ್ಮೆಂಟ್ ಆಗಲಿ, ಕಾರ್ಪೊರೇಷನ್ ಆಗಲಿ, ಯೂನಿಯನ್ ಆಗಲಿ, ಎಲ್ಲರೂ ಲೆಟ್ ದೆಮ್ ಕಮ್ ಡೌನ್ ಟು ಅ ಟೇಬಲ್ ಆ್ಯಂಡ್ ಡಿಸೈಡೆಡ್ ಸೂನ್ ಅನ್ನೋ ಈ ಪಬ್ಲಿಕ್ ಕನ್ಸರ್ನ್ ಅಷ್ಟೇ ಹೊರತು. ಇವಾಗ ನ್ಯಾಯಾಲಯ ಬಿಕಾಸ್ ಅಪ್ರೆಹೆನ್ಷನ್ ಏನಿತ್ತು ಅಂದರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಸ್ಟ್ರೈಕ್ ಮಾಡ್ತೀವಿ ಅಂತ ನ್ಯೂಸ್ ಪೇಪರ್ಸಲ್ಲೆಲ್ಲ ನೋಡಿದ್ವಿ. ಪ್ಲಸ್ ಇಲ್ಲ ಇವತ್ತು ರಾತ್ರಿಯಿಂದನೇ ನಾವು ವರ್ಕರ್ಸ್ ಯಾರು ಬರಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತದ್ದು. ಈ ಅಪ್ರೆಹೆನ್ಷನ್ ರಾತ್ರಿ ಸ್ಟ್ರೈಕು ಅಂತ ಕರೆದುಬಿಟ್ರೆ ಈ ತೊಂದರೆ ಆಗಬಾರ್ದು, ಈ ಥರ ರಾತ್ರಿ ಇದಾಗಬಾರ್ದು ಅಂತಾನೆ ಇವತ್ತು ನಾವು ಬೇಗ ಕೋರ್ಟ್ ಮುಂದೆ ಮೂವ್ ಮಾಡಿ ಒಟ್ಟಿನಲ್ಲಿ ನಾಳೆ ಮತ್ತೆ ಸೇಮ್ ಮ್ಯಾಟ್ರ್ ವಿಲ್ ಬಿ ಹರ್ಡ್. ಸೊ ನಾಳೆವರೆಗೂ ಸ್ಟ್ರೈಕ್ ಮಾಡೋ ಹಾಗಿಲ್ಲ ಅಂತ ಅದೇ